ನಮಸ್ಕಾರ ಫ್ರೆಂಡ್ಸ್. ಕಾಗೆಗಳು ವಿಶ್ವದ ಅತ್ಯಂತ ಬುದ್ಧಿವಂತ ಪಕ್ಷಿಗಳಲ್ಲಿ ಒಂದು. ಪ್ರಕೃತಿಯಲ್ಲಿರುವ ಪ್ರತಿಯೊಂದು ಜೀವಿಗೂ ತನ್ನದೇ ಆದ ಭಾಷೆ ಮತ್ತು ಬುದ್ಧಿವಂತಿಕೆ ಇದೆ. ನಿಮಗೆ ನೆನಪಿರಬಹುದು, ನಾವು ಚಿಕ್ಕವರಿದ್ದಾಗ ಕಾಗೆ ಹೇಗೆ ತನ್ನ ಬುದ್ಧಿವಂತಿಕೆಯಿಂದ ಹೂಜಿಯಲ್ಲಿದ್ದ ನೀರನ್ನು ಕುಡಿಯಲು ಕಲ್ಲುಗಳನ್ನು ಬಳಸಿತು ಎಂಬ ಕಥೆಯನ್ನು ಓದಿದ್ದೇವೆ. ಕಾಗೆಗಳು ನಿಜವಾಗಿಯೂ ಎಷ್ಟು ಬುದ್ಧಿವಂತಿಕೆ ಹೊಂದಿದೆಯೇ ಎಂದು ತಿಳಿಯಲು ವಿಜ್ಞಾನಿಗಳು ಒಂದು ಪ್ರಯೋಗವನ್ನು ನಡೆಸಿದರು. ಈ ಪ್ರಯೋಗಕ್ಕೆ ಅವರು ಉದ್ದವಾದ ಒಂದು ಟ್ರಾನ್ಸ್ಪರೆಂಟ್ ಬಾಟಲಿಯನ್ನು ತೆಗೆದುಕೊಂಡರು. ಆ ಬಾಟಲಿಯೊಳಗೆ ಸ್ವಲ್ಪ ನೀರು ಹಾಗೂ ಅದರ ಮೇಲೆ ಒಂದು ತೇಲುವ ಆಹಾರವನ್ನು ಹಾಕಿದರು ಹಾಗೂ ಅದರ ಪಕ್ಕದಲ್ಲಿಯೇ ಕಲ್ಲುಗಳನ್ನು ಇಟ್ಟಿದ್ದರು. ಹಾಗೆ ಒಂದು ಕಲ್ಲನ್ನು ತೆಗೆದುಕೊಂಡು ಬಾಟಲಿಯೊಳಗೆ ಹಾಕಿತ್ತು. ನೀರಿನ ಮಟ್ಟ ಏರಿದ್ದನ್ನು ಗಮನಿಸಿ ಮತ್ತೆ ಕಲ್ಲುಗಳನ್ನು ಬಾಟಲಿ ಒಳಗೆ ಹಾಕಿತ್ತು. ನೀರಿನ ಮಟ್ಟ ಆಹಾರ ತಲುಪುವಷ್ಟು ಏರಿದಾಗ ಆಹಾರವನ್ನು ತೆಗೆದುಕೊಂಡಿತು. ಇದು ಕಾಗೆಗಳ ಬುದ್ಧಿವಂತಿಕೆಯನ್ನು ಸಾಬೀತುಪಡಿಸಿತು. ನಾವು ಕೆಲವೊಮ್ಮೆ ಗಮನಿಸಿದ್ದೇವೆ, ಒಂದು ಕಾಗೆ ಸತ್ತಿದ್ದರೆ ಅದರ ಸುತ್ತ ಹಲವಾರು ಕಾಗೆಗಳು ಸೇರಿ ಜೋರಾಗಿ ಕೂಗುತ್ತವೆ. ಇದನ್ನು ನಾವು ಕಾಗೆಗಳು ಶೋಕ ವ್ಯಕ್ತಪಡಿಸುತ್ತಿರುವುದು ಅಂತ ಅಂದುಕೊಂಡಿದ್ದೇವೆ. ಆದರೆ ಇತ್ತೀಚಿನ ಸಂಶೋಧನೆ ಪ್ರಕಾರ ವಿಜ್ಞಾನಿಗಳು ಇದು ಕಾಗೆಗಳು ಶೋಕ ವ್ಯಕ್ತಪಡಿಸಿದ್ದಲ್ಲ, ಬದಲಾಗಿ ಆ ಕಾಗೆ ಹೇಗೆ ಸತ್ತು ಹೋಯಿತು ಎಂದು ತಿಳಿಯಲು ಡೇಂಜರ್ ಇನ್ವೆಸ್ಟಿಗೇಷನ್ ಮಾಡಿದ್ದವು ಮತ್ತು ಮುಂದಿನ ಬಾರಿ ಇಂಥ ಅಪಾಯದಿಂದ ತಪ್ಪಿಸಿಕೊಳ್ಳಲು ಅಪಾಯದ ಮಾಹಿತಿಯನ್ನು ಹಂಚಿಕೊಳ್ಳುತ್ತವೆ ಎಂದು ಕಂಡುಕೊಂಡಿದ್ದಾರೆ. ಕಾಗೆಗಳ ಬಗ್ಗೆ ಇನ್ನಷ್ಟು ತಿಳಿಯಲು ಡಿಸ್ಕ್ರಿಪ್ಷನ್ನಲ್ಲಿರುವ ಲಿಂಕನ್ನು ಕ್ಲಿಕ್ ಮಾಡಿ. ಇನ್ನಷ್ಟು ವಿಜ್ಞಾನ ಮಾಹಿತಿಗಳಿಗಾಗಿ ಸಬ್ಸ್ಕ್ರೈಬ್ ಮಾಡಿ.